ಇವಳು ಯಾವ ಆ್ಯಂಗಲ್ ಲಕ್ಷ್ಮಿ ಥರ ಕಾಣ್ತಾಳಮ್ಮ ನಿಂಗೆ? ನಿನಗೆ ಕಣಮ್ಮ. ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಏನು ಹೇಳಬೇಡ, ನಿನ್ನ ಮುಖಾನೇ ಎಲ್ಲ ಹೇಳ್ತಾ ಇದೆ. ಇಷ್ಟ ಆಯಿತು ತಾನೇ ನಿನಗೆ? ನಾನೇ ಗೆದ್ದೆ ಹಾಗೆ. ಡ್ಯಾಡ್, ಇವನೇನಪ್ಪ ತಂದ್ಬಿಟ್ಟಿದ್ದಾನೆ? ಶಾಲಿನಿ ಅದನ್ನೇ ಇಷ್ಟಪಟ್ಬಿಟ್ರೆ? ಯಾಕೋ ಹೀಗಿಟ್ಕೊಂಡಿದೀಯ ಮುಖಾನ? ಏನಾಯ್ತು? ಏನು ತಂದೆ? ನಿಮ್ಮಿಬ್ರದ್ದು ತುಂಬ ಮೋಸ. ನಿನ್ನೆ ಮಾತ್ರ ಹೋಗಿ ನೀವಿಬ್ರು ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಬಂದ್ರಿ ಅಲ್ಲ. ನಾನು ಇವ್ರಿಗೆ ಕೇಸರಿ ಬಾತ್ ಮಾಡ್ಕೊಂಡು ಕೂತಿದ್ನ, ಲೇಟ್ ಆಗೋಯ್ತು. ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೋದ್ರೆ ಬ್ಯಾಂಗ್ಳೂರ್ ಬಂದ್. ನಾನೇ ಗೆದ್ದೆ ಪುಟ್ಟಾಡಿ ಅಭಯ್, ಸೋತೋದ್ಯಲ್ಲ ಮಗನೇ ನೀನು. ಸತ್ಯ ಬಿಡಪ್ಪ, ನನಗೆ ಕಾಂಪಿಟೇಷನ್ ಕಮ್ಮಿ ಆಯಿತು. ಶಾಂತಿ, ಇನ್ನು ನಮ್ಮಿಬ್ಬರಲ್ಲಿ ಯಾರೇ ಗೆದ್ರು ನಾವು ಗೆದ್ದಾಗೆ ಅಂತ ಖುಷಿ ಪಡ್ಬೋದು. ಇಲ್ಲೇನ್ ನಡೀತಿದೆ? ಅಭಯ್ ಯಾಕೆ ಬೇಜಾರಾಗ್ತಿದ್ಯಾ? ನನಗೂ ಸ್ವಲ್ಪ ಅರ್ಥ ಆದಂಗೆ ಹೇಳ್ತೀರಾ? ಶಾಲಿನಿ, ಪ್ಲೀಸ್, ಈಗಾಗಲೇ ಸಂಕಟ ಪಡ್ತಾ ಇದ್ದೀನಿ, ಮತ್ತ್ಯಾಕೆ ನನ್ನ ಮರ್ಯಾದೆ ಕಳೀತಿದ್ಯಾ? ಸೀನಿಯರ್, ಇವರಿಬ್ಬರಿಗಿಂತ ನಿಮ್ಮನ್ನ ಜಾಸ್ತಿ ಖುಷಿ ಪಡಿಸ್ಬೇಕು ಅಂತ ಒಂದು ಒಳ್ಳೆ ಗಿಫ್ಟ್ ತರಕ್ಕೆ ಅಂತ ಹೋದ್ನಾ. ಅನ್ಫಾರ್ಚುನೇಟ್ಲಿ ಬ್ಯಾಂಗ್ಳೂರ್ ಬಂದ್. ಯಾವ ಶೋರೂಮು ತೆಗ್ದಿರ್ಲಿಲ್ಲ. ಆಮೇಲೆ ಬೇಜಾರು ಮಾಡ್ಕೊಂಡು ರೋಡಲ್ಲಿ ಬರ್ತಿದ್ನ. ಆಗ ಪಕ್ಕದ ರೋಡಲ್ಲಿ ಇಲ್ಲೇ ಒಬ್ಬ ತಳ್ಳೋ ಗಾಡೀಲಿ ಏನನ್ನೋ ಮಾರ್ಕೊಂಡು ಹೋಗ್ತಿದ್ದ. 30 ರೂಪಾಯಿ ಕೊಟ್ಟು ತಂದೆ.